ನೋಡಿ ಇದೇ ತರ ಎಲ್ಲಾ ಬೋಟಿನೂ ಇದೇ ತರ ಕ್ಲೀನ್ ಮಾಡ್ಕೊತಾರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಮುರಳಿ ಜೊತೆಗೆ ಸ್ವಾಗತ. ನೋಡಿ ಇವತ್ತು ಬನ್ಸೋಡಿಯಲ್ಲಿ PK ಕ್ಯಾಟರರ್ಸ್ ಕಡೆಯಿಂದ ಈಗ ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ. ಇದು 1500 ಜನಕ್ಕೆ ಒಂದೇ ಪಾತ್ರೆಯಲ್ಲಿ ಈಗ ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ. 50 ಸೆಟ್ಟು ಬೋಟಿ ತಗೊಂಬಂದು ಈಗ ಬೋಟಿ ಗೊಜ್ಜು ಮಾಡ್ತಾರಂಥದ್ದು. ಇವರಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು 1500 ಜನಕ್ಕೆ ಇದು ಬೋಟಿ ಗೊಜ್ಜು ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಈಗ 1500 ಜನಕ್ಕೆ ಬೋಟಿ ಬಂದಿದೆ. ನೋಡಿ ಬೋಟಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಹಾಕ್ಕೊತಾ ಇದ್ದಾರೆ ತೊಳೆಯೋದಕ್ಕೆ. ನೋಡಿ ಮತ್ತೆ ಇಲ್ಲೊಂದು ಪಾತ್ರ ಇದೆ ನೋಡಿ, ಇದೆಲ್ಲ ಫುಲ್ ತೊಳೆದ್ಬಿಟ್ಟು ಕಟಿಂಗ್ ಮಾಡ್ಕೊತಾರೆ. ನೋಡಿ ಈ ತರ ಬರುತ್ತೆ. ಇದನ್ನ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಕ್ಲೀನಿಂಗ್ ಮಾಡ್ತಾರೆ. ಇವರು ಬೋಟಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಈ ತರ ಒಂದು ಬಿಸಿ ನೀರಲ್ಲಿ ಹಾಕಿ ತೆಗೆದ್ರೆ ನೋಡಿ ಈ ತರ ಕ್ಲೀನಿಂಗ್ ಆಗುತ್ತೆ. ನೋಡಿ ಈ ತರ ವೈಟ್ ಆಗಿ ಕ್ಲೀನ್ ಮಾಡ್ತಾರೆ. ಓಕೆ, ಹಂಗಾಗಿ ಈ ರೀತಿ ಕ್ಲೀನ್ ಮಾಡ್ತಾ ಇರ್ತೀವಿ. ಓಕೆನಾ? ನೀವು ಶಾಪಲ್ಲಿ ಕೊಡಲ್ಲ ಸರ್ ಕ್ಲೀನ್ ಮಾಡೋದಕ್ಕೆ? ಶಾಂಪಲ್ ಏನಿಲ್ಲ, ನಾವೇ ಮಾಡೋದು. ಅವರು ಕ್ಲೀನ್ ಮಾಡ್ಕೊಡಲ್ಲ. ಅವರು ಒಳಗಡೆ ಎಲ್ಲ ಕಸರೆಲ್ಲ ಗಲೀಜೆಲ್ಲ ತೆಗೆದು ಕೊಡ್ತಾರೆ. ನಾವು ಈ ರೀತಿ ತರಿದ್ಬಿಟ್ಟು ಈ ಥರ ಮಾಡ್ತೀವಿ. ಇದೇ ಥರ ನೋಡಿ ಈ ಥರ ಎಲ್ಲ ಕ್ಲೀನಿಂಗ್ ಮಾಡಿ ಮಾಡೋವಂಥದ್ದು ಇವರು. ಇಲ್ಲ ಅಂತಂದರೆ ಬೋಟಿ ಅನ್ನೋದು ತುಂಬ ಸ್ಮೆಲ್ ಬರುತ್ತೆ. ಆ ಕಾರಣಕ್ಕೆ ನೋಡಿ ಈ ಥರ ಕ್ಲೀನಿಂಗ್ ಮಾಡ್ಕೊತಾರೆ. ನೋಡಿ ಈ ಥರ ಕ್ಲೀನಿಂಗ್ ಆಗುತ್ತೆ. ನೋಡಿ ಇದೇ ಥರ ಇವರು 50 ಬೋಟಿ 50 ಪೀಸ್ ಬಂದಿದೆ. ನೋಡಿ ಇಲ್ಲಿ ಮತ್ತು ಇಲ್ಲಿ ಮತ್ತು ಈ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಇದೆಲ್ಲನೂ ಇದೇ ಥರ ಕ್ಲೀನಿಂಗ್ ಮಾಡ್ಕೊತಾರೆ. ಆ ನೀರು ಬರೀ ಬಿಸಿ ನೀರಾ ಸರ್? ಅದು ಬೇರೆ ಏನೂ ಇಲ್ಲ ಅದರಲ್ಲಿ? ಫುಲ್ ಕುದಿಯೋ ನೀರಲ್ಲಿ ಹಾಕಿದ್ರೆ ಈ ಥರ ಬಂದ್ಬಿಡುತ್ತಾ ಇದು? ಹಾಂ ಹಾಂ ಹಾಂ, ಓಕೆ ಓಕೆ. ಜಾಸ್ತಿ ಕುದಿಬಾರ್ದು. ಹಾಂ ಹಾಂ, ಮೆಲ್ಟ್ ಆದರೂ ಬರಲ್ಲ. ಓಕೆ ಓಕೆ. ನೋಡಿ ಜಾಸ್ತಿ, ಹಾಂ 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 ಹಾಂ, ಓಕೆ ಓಕೆ. ನೋಡಿ ನೀರು ಜಾಸ್ತಿ ಕುದಿಸ್ಕೋಬಾರ್ದಂತೆ, ಲೈಟಾಗಿ ಒಂದು 75% ಕಾಯಿಸ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಕ್ಲೀನಿಂಗ್ ಆಗೋಯ್ತು. 4 ರಿಂದ 5 ನಿಮಿಷದಲ್ಲಿ ಒಂದು ಬೋಟಿ ಕ್ಲೀನ್ ಮಾಡಿದ್ದಾರೆ. ನೋಡಿ ಈ ಕಡೆ ಇರೋದು ಕ್ಲೀನ್ ಮಾಡಿರೋದು, ಮತ್ತು ಈ ಕಡೆ ಇರೋದು ಕ್ಲೀನ್ ಮಾಡಿಲ್ದಿರೋ ಇರೋದು. ನೋಡಿ ಈ ಥರ ಒಂದು ಬ್ಲ್ಯಾಕ್ ಆಗಿತ್ತು, ಅದನ್ನು ಫುಲ್ ವೈಟ್ ಆಗಿ ಈ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಇದೇ ಥರ ಎಲ್ಲ ಬೋಟಿನೂ ಇದೇ ಥರ ಕ್ಲೀನ್ ಮಾಡ್ಕೊತಾರೆ. ನೋಡಿ ಇದು ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸಿದ ನಂತರ ಇದನ್ನು ಮತ್ತೆ ಕಟಿಂಗ್ ಮಾಡ್ಕೊತಾರೆ. ಕಟಿಂಗ್ ಮಾಡ್ಕೊಂಡಿದ ನಂತರ ಮತ್ತೆ ಇನ್ನೊಂದ್ಸರಿ ತೊಳ್ಕೊತಾರೆ. ಬಿಸಿನೀರ 3 ಸತಿ? ಹಾಂ ಹಾಂ. ನೋಡಿ ಬಿಸಿ ನೀರಲ್ಲಿ ಮತ್ತೆ 3 ಸತಿ ಇದನ್ನ ತೊಳಿಬೇಕಾಗುತ್ತೆ. ನೋಡಿ ನೀರಲ್ಲಿ ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಕಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಕಟಿಂಗ್ ಸಣ್ಣ ಕಟಿಂಗ್ ಮಾಡ್ಕೊಂಡು ಮತ್ತೆ ತೊಳಿತಾರೆ. ಇದನ್ನ ಒಂದು 3 ಸತಿ ಬಿಸಿ ನೀರಲ್ಲಿ ತೊಳಿತಾರೆ. ನೋಡಿ ಈಗ ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ. ಬೋಟಿ ಗೊಜ್ಜು ಮಾಡೋದಕ್ಕೆ 3 ಲೀಟರ್ ಎಣ್ಣೆ ಹಾಕ್ಕೊಂಡು ನೋಡಿ ಇದರಲ್ಲಿ ಈಗ ಈರುಳ್ಳಿ ಮತ್ತು ಕಸೂರಿ ಮೇಥಿ 2 ಹಿಡಿ ಹಾಕ್ಕೊಂಡಿದ್ದಾರೆ. 1 ಬಕೆಟು ಫುಲ್ಲು ಈರುಳ್ಳಿ, ಮತ್ತೆ ಸ್ವಲ್ಪ ಈರುಳ್ಳಿ. ನೋಡಿ ಈಗ ಇದರಲ್ಲಿ ನೋಡಿ ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಈ 3 ಹಾಕ್ಕೊಂಡಿದ್ದಾರೆ. 3 ಒಂದೊಂದು ಕಟ್ಟು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಂದು 50% ಫ್ರೈ ಆಗಿದ ನಂತರ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ ಆ ಕೈ ಪಾತ್ರೆಯಲ್ಲಿ 3/4 ಕೈ ಪಾತ್ರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಮತ್ತು ನೋಡಿ 1/4 ಕೈ ಪಾತ್ರೆ ಶುಂಠಿ ಪೇಸ್ಟ್ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಅರಿಶಿಣ ಪುಡಿ ಹಾಕೋದು ಎಲ್ಲ ಕಲ್ಸೋದು. ಒಂದು 50 ಗ್ರಾಮ್ ಅಷ್ಟು ಅರಿಶಿಣ ಪುಡಿ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಎಲ್ಲ ಫುಲ್ ಇಷ್ಟೇ ಬಂದು ಬರ್ತದೆ. ನೋಡಿ ಈಗ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದಾರೆ. ನೋಡಿ ಒಂದು ಅರ್ಧ kg ಅಷ್ಟು ಚಿಲ್ಲಿ ಪೌಡರ್. ನೋಡಿ ಅರ್ಧ kgಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ನೋಡಿ ಈಗ ನೋಡಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು ಕೈ ಬಾಟ್ಲ್ ಹಾಕ್ಕೊಂಡಿದ್ದಾರೆ. ನೋಡಿ ಇದು ಹಸಿಮೆಣಸಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ ಆಯಿಲಲ್ಲಿ ಫ್ರೈ ಮಾಡಿ ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿರ್ತಾರೆ. ನೋಡಿ ಈಗ ಲಿವರ್ ಹಾಕ್ಕೊತಾ ಇದ್ದಾರೆ.
ಲಿವರು ಮತ್ತು ಚರ್ಬಿ 20 ಕೆಜಿ. 20 kg ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಬಿಸಿ ನೀರು ಹಾಕ್ತಾ ಇದ್ದಾರೆ. ನೋಡಿ ಮಸಾಲೆ ಎಲ್ಲ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಬಿಸಿ ನೀರು. ಬೇಗ ಕುದೀತಿದೆ. ಹಾಂ, ಬೇಗ ಕುದೀತಿದೆ. ಆಗುತ್ತೆ ಲೇಟ್. ಹಾಂ, ಹೌದೌದೌದು. ಹಾಂ, ನೋಡಿ ಇದರಲ್ಲಿ ಲಿವರ್ ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷದಿಂದ ಇದನ್ನು ಬೇಯಿಸ್ಕೊತಾ ಇದ್ದಾರೆ. ಹಾಂ, ನೋಡಿ ಈಗ ಬೋಟಿ ಹಾಕ್ಕೊತಾ ಇದ್ದಾರೆ. ನೋಡಿ ಎಲ್ಲ ಬೋಟಿ ಇದನ್ನೆಲ್ಲ ಫುಲ್ ಚೆನ್ನಾಗಿ ತೊಳ್ಕೊಂಡಿದ್ದಾರೆ. ಒಂದು 3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಲಿವರು ಮತ್ತು ಚರ್ಬಿ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 1 hour ಆಗಿದೆ. 1 hour ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಬೋಟಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ನೋಡಿ 1 kg ಕಲ್ಲುಪ್ಪು. ನೋಡಿ ಇದು 50 ಸೆಟ್ಟು ಬೋಟಿ ಬಂದಿರೋಂಥದ್ದು. ಈಗ ಅರ್ಧ ಹಾಕ್ಕೊಂಡಿದ್ದಾರೆ, ಮತ್ತೆ ಇನ್ನು ಅರ್ಧ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದಾರೆ. ನೋಡಿ ಈಗ ಬೋಟಿ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಬೋಟಿ ಹಾಕಿ ಒಂದು 1 hour ಆಗಿದೆ. 1 hour ಆದಮೇಲೆ ಇದೆಲ್ಲ ಫುಲ್ ಬೋಟಿ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದಾದ್ಮೇಲೆ ಈಗ ಮಸಾಲ ಹಾಕ್ಕೊಂತಾರೆ ಎಲ್ಲ. ನೋಡಿ ಎಲ್ಲ ಬೋಟಿ ಎಲ್ಲ ಬೆಂದಾದ್ಮೇಲೆ ಈಗ ಬಟಾಣಿ ಹಾಕ್ಕೊಂಡಿದ್ದಾರೆ. ಬಟಾಣಿ 2 kg ಬಟಾಣಿ ಹಾಕ್ಕೊಂಡಿದ್ದಾರೆ. ಇದು ಹಸಿ ಬಟಾಣಿ. ನೋಡಿ ಈಗ ಬಟಾಣಿ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ನೋಡಿ ಅವ್ರ ಇಡಿಯಲ್ಲಿ 3 ಇಡಿ ಹಾಕಿದ್ದಾರೆ, ಫುಲ್ಲಾಗಿ 3 ಇಡಿ. ನೋಡಿ ಈಗ ಚಕ್ಕೆ ಪುಡಿ ಹಾಕ್ತಾ ಇದ್ದಾರೆ. ಚಕ್ಕೆ ಪುಡಿ 1 ಇಡಿ. ಇದು ಚಕ್ಕೆ ಮತ್ತು ಏಲಕ್ಕಿ ಇವೆರಡೂ ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಂಡಿರೋದು 1 ಇಡಿ ಹಾಕ್ಕೊಂಡಿದ್ದಾರೆ. ಅದು ಚಿಕನ್ ಮಸಾಲ ಅಣ್ಣ, ಗರಂ ಮಸಾಲ. ಹಾಂ, ಗರಂ ಮಸಾಲ 1 ಪ್ಯಾಕೆಟ್ 200 ಗ್ರಾಮ್. ನೋಡಿ ಇದು ಚಿಕನ್ ಮಸಾಲ ಹಾಕ್ಕೊಂಡಿದ್ದಾರೆ. ಚಿಕನ್ ಮಸಾಲ 1 ಪ್ಯಾಕೆಟ್ 200 ಗ್ರಾಮ್ ಚಿಕನ್ ಮಸಾಲ. ನೋಡಿ ಅದರಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ. ನೋಡಿ ಈಗ ಕಾಳುಮೆಣಸು ಮಸಾಲ ಹಾಕ್ತಾ ಇದ್ದಾರೆ. ಇದರಲ್ಲಿ ಕಾಳುಮೆಣಸು ಮತ್ತು ಸೊಪ್ಪುಗಳು ಹಾಕಿರ್ತಾರಲ್ಲ, ಕೊತ್ತಂಬರಿ ಮತ್ತು ಪುದೀನ ಎರಡೂ ಮಿಕ್ಸ್ ಮಾಡಿ, 3 ಮಿಕ್ಸ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡಿ ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಕಾಯಿ ಮಸಾಲ ಹಾಕ್ತಾ ಇದ್ದಾರೆ. ನೋಡಿ ಒಣಕೊಬ್ಬರಿ, ಗಸಗಸೆ ಮತ್ತು ಉರ್ಗಡ್ಲೆ ಇವು 3 ಮಿಕ್ಸ್ ಮಾಡಿ ಇದ್ರೆ ರುಬ್ಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಚರ್ಬಿ ಕಟ್ ಮಾಡ್ಸು. ನೋಡಿ ಇದರಲ್ಲಿ ಚರ್ಬಿ ಹಾಕ್ಕೊಂಡಿದ್ದಾರೆ. ಚರ್ಬಿ ಅರ್ಧ ಬಕೆಟ್ ಅಷ್ಟು ಚರ್ಬಿ ಹಾಕಿದ್ದಾರೆ. ನೋಡಿ ಇದೆಲ್ಲ ಫುಲ್ ರೆಡಿ ಆಗಿದೆ. ರೆಡಿ ಆಗಿದ ನಂತರ ಇನ್ನೊಂದು 10 ನಿಮಿಷ ನೋಡಿ ಫುಲ್ ಕೆಂಡ ಎಲ್ಲ ಆಫ್ ಮಾಡಿಕೊಂಡು ಈಗ ಚರ್ಬಿ ಹಾಕ್ಕೊಂಡು ಬಿಟ್ಟಿದ್ದಾರೆ. ನೋಡಿ ಬೋಟಿ ಗೊಜ್ಜು ರೆಡಿ ಆಗಿದೆ. ಇದಕ್ಕಿನ ಬೇಳೆ ಹಾಕೊಂತ ಇದ್ದಾರೆ. ನೋಡಿ ಇದಕ್ಕಿನ ಬೇಳೆ ಇದು ಒಂದು 5 kg ಇದಕ್ಕಿನ ಬೇಳೆ ಹಾಕಿದ್ದಾರೆ. ನೋಡಿ ಇದು ಎಲ್ಲ ಫುಲ್ಲು ಮುಗಿದಿದೆ, 100% ಚೆನ್ನಾಗಿ ಬೆಂದೋಗಿದೆ. ಬೆಂದೋದಾದ್ಮೇಲೆ ಈಗ ಇದಕ್ಕಿನ ಬೇಳೆ ಹಾಕಿದ್ದಾರೆ. ನೋಡಿ ಇದೇ ಬಿಸಿಗೆ ಬೇಳೆ ಬೆಂದೋಗುತ್ತೆ.
ನೋಡಿ ಇದಕ್ಕಿನ ಬೇಳೆ ಹಾಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿದೆ. ಮುಕ್ಕಾಲು ಗಂಟೆಯಿಂದ ನೋಡಿ ಕೆಂಡದಲ್ಲೇ ಇವರು ಬೇಯಿಸ್ಕೊಂತ ಇದ್ದಾರೆ. ನೋಡಿ ಇದು ಕೆಂಡದಲ್ಲೇ ಇದನ್ನ ಮುಕ್ಕಾಲು ಗಂಟೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ನೋಡಿ ಬೋಟಿ ಗೊಜ್ಜು ಫುಲ್ ಚೆನ್ನಾಗಿ ಬೆಂದಿದೆ. ನೋಡಿ ಬೋಟಿ ಗೊಜ್ಜು ಈಗ ರೆಡಿ ಆಗಿದೆ. ನೋಡಿ ಈ ಥರ ಇವರು PK ಕ್ಯಾಟರರ್ಸ್ ಕಡೆಯಿಂದ ಬೋಟಿ ಗೊಜ್ಜು ಮಾಡೋವಂಥದ್ದು. ನೋಡಿ ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲೇ ಬಂತಿಯಲ್ಲೇ ಕುತ್ಕೊಂಡು ಊಟ ಮಾಡಿದೆ. ಎಕ್ಸಲೆಂಟ್ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.